ನಿಮ್ಮ ಬಿಸ್ನೆಸ್ ಲೋನ್ ಯಾಕಾಗಿ ರಿಜೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿದೆಯಾ? ಇದಕ್ಕೆ ಟಾಪ್ 5 ರೀಸನ್ ಏನು, ಅದಕ್ಕೆ ಈಸಿ ಸೊಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಮುಗಿದ್ಮೇಲೆ ಗೊತ್ತಾಗುತ್ತೆ ಬಿಸ್ನೆಸ್ ಲೋನ್ ರಿಜೆಕ್ಟ್ ಆಗೋದಕ್ಕೆ ಇಷ್ಟೆಲ್ಲ ರೀಸನ್ ಇದೆಯಪ್ಪ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಇವತ್ತು ಬಿಸ್ನೆಸ್ ಸಂಬಂಧಪಟ್ಟಂಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಸಾಕಷ್ಟು ಜನ ಬಿಸ್ನೆಸ್ ಲೋನ್ಗೆ ಅಪ್ಲೈ ಮಾಡಿರ್ತಾರೆ, ಆದ್ರೆ ಬಿಸ್ನೆಸ್ ಲೋನ್ ಯಾಕೆ ರಿಜೆಕ್ಟ್ ಆಯ್ತು ಅನ್ನೋದು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಇವತ್ತು ನಿಮ್ಮ ಹತ್ರ ಒಂದೊಳ್ಳೆ ಬಿಸ್ನೆಸ್ ಐಡಿಯಾ ಇತ್ತು ಅಂತಂದ್ರೂ ಕೂಡ ಬಿಸ್ನೆಸ್ ಲೋನ್ ಯಾಕೆ ಸಿಗೋದಿಲ್ಲ, ಯಾಕೆ ರಿಜೆಕ್ಟ್ ಆಗುತ್ತೆ, ಇದರಿಂದ ನಿಮ್ಮ ಒಂದು ಡ್ರೀಮ್ ಬಿಸ್ನೆಸ್ ಯಾಕೆ ಸ್ಟಾರ್ಟ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ನಾನು ಮಾತನಾಡ್ತಾ ಹೋಗ್ತೀನಿ. ಸೊ ಇದರಿಂದ ಸಾಕಷ್ಟು ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ಸ್ನೇಹಿತರೆ, ಬಿಸ್ನೆಸ್ ಲೋನ್ ರಿಜೆಕ್ಟ್ ಆಗೋದಕ್ಕೆ ರೀಸನ್ ಇರುವಂತದ್ದು ಸಿಬಿಲ್ ಸ್ಕೋರ್ ಕಡಿಮೆ ಇರುವಂಥದ್ದು. ಅಂದ್ರೆ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಸರಿಯಾಗಿರೋದಿಲ್ಲ. ಅಂದ್ರೆ ಬ್ಯಾಂಕ್ ಫಸ್ಟ್ ನೋಡೋದೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಅನ್ನ, ಅಂದ್ರೆ ಹಿಂದಿನ ಲೋನ್ ಆಗಿರ್ಬೋದು, EMI ಅನ್ನ ನೀವು ಕರೆಕ್ಟ್ ಟೈಮಿಗೆ ಕಟ್ಟಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ. ಸೊ ಇನ್ ಕೇಸ್ ಸಿಬಿಲ್ ಸ್ಕೋರ್ 750ಕ್ಕಿಂತ ಕಡಿಮೆ ಇದ್ರೆ ಬಿಸ್ನೆಸ್ಗೆ ನಿಮ್ಮ ಮೇಲೆ, ಅಂದ್ರೆ ಬ್ಯಾಂಕ್ಗಳಿಗೆ ನಿಮ್ಮ ಮೇಲೆ ಟ್ರಸ್ಟ್ ಇರೋದಿಲ್ಲ, ಇವರಿಗೆ ಬಿಸ್ನೆಸ್ ಲೋನ್ ಕೊಡಬೇಕಾ ಬೇಡವಾ ಅನ್ನುವಂಥದ್ದು. ಸೊ ಹಾಗಾಗಿ ಕ್ರೆಡಿಟ್ ಕಾರ್ಡ್, EMI ಆಗಿರ್ಬೋದು, ಪರ್ಸನಲ್ ಲೋನ್ ಇದ್ರೆ ಸಮಯಕ್ಕೆ ತಕ್ಕಂತೆ ಕಟ್ತಾ ಹೋಗಿ. ಮಿನಿಮಮ್ 6 ರಿಂದ 12 ತಿಂಗಳ ಒಳಗೆ EMI ಅನ್ನ ಡಿಸಿಪ್ಲಿನ್ ಆಗಿ ನೀವು ಫಾಲೋ ಮಾಡ್ತಾ ಹೋದ್ರಿ ಅಂತಂದ್ರೆ ನಿಮಗೆ ಕ್ರೆಡಿಟ್ ರಿಪೋರ್ಟ್ ಅನ್ನ ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಇನ್ ಕೇಸ್ ತಪ್ಪಿತ್ತೆ ಅಂತಂದ್ರೆ ಅದನ್ನ ನೀವು ರೆಕ್ಟಿಫೈ ಕೂಡ ಮಾಡ್ಕೊಳ್ಬಹುದು. ಸೊ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂತಂದ್ರೆ ಮಾತ್ರ ಇಲ್ಲಿ ನಿಮಗೆ ಬಿಸ್ನೆಸ್ ಲೋನ್ ಸಿಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ನೀವು ಮಾಡಬೇಕಾಗಿರುವಂತದ್ದು, ಹಿಂದಿನ ಪರ್ಸನಲ್ ಲೋನ್ ಆಗಿರ್ಬೋದು, EMI ಗಳಾಗಿರ್ಬೋದು, ಏನೇ ಲೋನ್ಗಳು ಇತ್ತು ಅಂತಂದ್ರು ನಿಮಗೆ ಬಿಸ್ನೆಸ್ ಲೋನ್ ಸಿಗಬೇಕು ಅಂತಂದ್ರೆ ಅದನ್ನ ಸರಿಯಾದ ಸಮಯಕ್ಕೆ ಕಟ್ತಾ ಬನ್ನಿ. ಇಲ್ಲ ಅಂತಂದ್ರೆ ನಿಮ್ಮ ಒಂದು ಲೋನ್ ಅನ್ನ ಬ್ಯಾಂಕ್ ರಿಜೆಕ್ಟ್ ಮಾಡುತ್ತೆ. ಇನ್ನು ಸ್ನೇಹಿತರೆ, ಮುಖ್ಯವಾದಂತಹ ಎರಡನೇ ರೀಸನ್ ಏನಪ್ಪಾ ಅಂತಂದ್ರೆ ಪ್ರಾಪರ್ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಸೊ ಕೆಲವು ಜನರನ್ನ ನಾನು ನೋಡಿದ್ದೀನಿ, ಅಪ್ಲಿಕೇಶನ್ ಅನ್ನ ಹಾಕ್ತಾರೆ, ಬಟ್ ಅದರಲ್ಲಿ ITR, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಆಗಿರ್ಬೋದು, GST ಆಗಿರ್ಬೋದು, ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ರಿಜಿಸ್ಟ್ರೇಷನ್ ಪೇಪರ್ ಅಟ್ಯಾಚ್ ಮಾಡಿರೋದೇ ಇಲ್ಲ, ಕೆಲವೊಂದನ್ನ ಮಿಸ್ ಮಾಡ್ಕೊಂಡಿರ್ತಾರೆ. ಸೊ ಬ್ಯಾಂಕ್ಗೆ ಪ್ರೂಫ್ ಬೇಕಾಗುತ್ತೆ, ನಿಮ್ಮ ಬಿಸ್ನೆಸ್ ಅನ್ನ ನೀವು ಹೇಗೆ ರನ್ ಮಾಡ್ತೀರಾ, ಎಷ್ಟು ಇನ್ಕಮ್ ಮಾಡ್ತೀರಾ ಅನ್ನುವಂಥದ್ದು. ಸೊ ಹಾಗಾಗಿ ಇದಕ್ಕೆ ಕರೆಕ್ಟ್ ಆದಂತ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಸೊಲ್ಯೂಷನ್ ಏನು? ಬಿಸ್ನೆಸ್ ರಿಜಿಸ್ಟ್ರೇಷನ್ ಅಂದ್ರೆ GST ಆಗಿರ್ಬೋದು, ಉದ್ಯಮ ಆಗಿರ್ಬೋದು, MSME ಸರ್ಟಿಫಿಕೇಟ್ ಎಲ್ಲವನ್ನ ಮಾಡ್ಕೊಳ್ಬೇಕಾಗತ್ತೆ. 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ಲಸ್ ITR ಅನ್ನ ನೀವು ಅಟ್ಯಾಚ್ ಮಾಡ್ಕೊಂಡ್ರೆ ನಿಮಗೆ ಬಿಸ್ನೆಸ್ ಲೋನ್ ಬೇಗ ಸಿಗುತ್ತೆ. ಸೊ ಕೆಲವೊಂದಷ್ಟು ಜನ ಏನ್ ಮಾಡ್ತಾರಂತಂದ್ರೆ GST ಇರುತ್ತೆ ಅಥವಾ ಬೇರೆ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಅನ್ನ ಮಿಸ್ ಮಾಡ್ಕೊಂಡಿರ್ತಾರೆ ಅಥವಾ ರಾಂಗ್ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿರ್ತಾರೆ. ಬಟ್ ಅವ್ರ ತಲೆಯಲ್ಲಿ ಏನಿರುತ್ತೆ, ನಾನು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿದ್ದೀನಿ. ಕೆಲವೊಂದಷ್ಟು ಜನ ಬ್ಯಾಂಕ್ಗಳಿಗೆ ರಿಕ್ವೆಸ್ಟ್ ಮಾಡ್ತಾರೆ, ಈ ಡಾಕ್ಯುಮೆಂಟ್ಸ್ ಇಲ್ಲ ಬಟ್ ಆದ್ರೂ ಕೂಡ ನನಗೆ ಬಿಸ್ನೆಸ್ ಲೋನ್ ನ ಅವಶ್ಯಕತೆ ಇದೆ ಅಂತ ಹೇಳ್ಕೊಂಡು. ಸೊ ಇಲ್ಲಿ ಸಿಬಿಲ್ ಸ್ಕೋರ್ ನಂತರ ಚೆಕ್ ಮಾಡುವಂಥದ್ದೇ ಬ್ಯಾಂಕ್ ಡಾಕ್ಯುಮೆಂಟ್ಸ್. ಸೊ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಕರೆಕ್ಟ್ ಆಗಿತ್ತು, ನಿಮ್ಮ ಬಿಸ್ನೆಸ್ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಕರೆಕ್ಟ್ ಆಗಿತ್ತು ಅಂತಂದ್ರೆ ನಿಮಗೆ ಖಂಡಿತ ಲೋನ್ ಸಿಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನೀವು ಯಾವುದೇ ಒಂದು ಬಿಸ್ನೆಸ್ ಲೋನಿಗೆ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಡಾಕ್ಯುಮೆಂಟ್ಸ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ, ಆಗ ನಿಮಗೆ ಈಸಿಯಾಗಿ ಲೋನ್ ಸಿಗುತ್ತೆ. ಇನ್ನು ಸ್ನೇಹಿತರೆ, ಮೂರನೇ ರೀಸನ್ ಬಗ್ಗೆ ಮಾತನಾಡೋದಾದ್ರೆ ನಿಮ್ಮ ಹತ್ರ ಸರಿಯಾದಂತಹ ಬಿಸ್ನೆಸ್ ಪ್ಲಾನ್ ಇರೋದಿಲ್ಲ, ತುಂಬಾ ವೀಕ್ ಆಗಿರುವಂತಹ ಬಿಸ್ನೆಸ್ ಪ್ಲಾನ್ ಇರುತ್ತೆ. ಸೊ ಬ್ಯಾಂಕ್ಗೆ ಒಂದು ಪ್ರಶ್ನೆ ಬರುತ್ತೆ, ನಾವು ಹಣ ಕೊಟ್ಟರು ಕೂಡ ಬಿಸ್ನೆಸ್ ಅನ್ನ ಇವರು ಸಸ್ಟೈನ್ ಆಗಿ ರನ್ ಮಾಡ್ತಾರಾ, ಕಾನ್ಸ್ಟೆಂಟ್ ಆಗಿ ರನ್ ಮಾಡ್ತಾರಾ? ಸೊ ಪ್ಲಾನ್ ಇಲ್ದಿದ್ರೆ ಲೋನ್ ಖಂಡಿತ ರಿಜೆಕ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಈಗ ಬ್ಯಾಂಕ್ ನಿಮ್ಗೆ ಇನ್ ಕೇಸ್ ಲೋನ್ ಕೊಡ್ತು, ಡಾಕ್ಯುಮೆಂಟ್ಸ್ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂತಂದ್ರೂ ಕೂಡ ನಿಮ್ಮ ಹತ್ರ ಕರೆಕ್ಟ್ ಆದಂತ ಬಿಸ್ನೆಸ್ ಪ್ಲಾನ್ ಇಲ್ಲ. ಸೊ 1 ವರ್ಷ ನೀವು ಲೋನ್ ತಗೋತೀರಾ, ನೆಕ್ಸ್ಟ್ ವರ್ಷ ಆ ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡಿದ್ರಿ ಅಂತಂದ್ರೆ ಏನ್ ಮಾಡ್ಬೇಕು? ಸೊ ಹಾಗಾಗಿ ಬಿಸ್ನೆಸ್ ಪ್ಲಾನ್ ಅನ್ನ ಕರೆಕ್ಟ್ ಆಗಿ ಇಲ್ಲಿ ಚೆಕ್ ಮಾಡ್ಕೊಳ್ಳುತ್ತೆ ಬ್ಯಾಂಕ್. ಸೊ ಹಾಗಾದ್ರೆ ಸೊಲ್ಯೂಷನ್ ಏನು? ಸಿಂಪಲ್, ಬಿಸ್ನೆಸ್ ಪ್ಲಾನ್ ಅನ್ನ ಇಲ್ಲಿ ನೀವು ತಯಾರಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಪ್ರಾಡಕ್ಟ್ ಆಗಿರ್ಬೋದು, ನಿಮ್ಮ ಸರ್ವಿಸ್ ಏನು, ಎಷ್ಟು ಹೂಡಿಕೆ ಮಾಡ್ತೀರಾ, ಎಷ್ಟು ಪ್ರಾಫಿಟ್ ಬರುತ್ತೆ, ಮಾರ್ಕೆಟ್ ಡಿಮಾಂಡ್ ಇದೆಯಾ, ಅಥವಾ ಮಾರ್ಕೆಟ್ ಅಲ್ಲಿ ನಿಮ್ಮ ಬಿಸ್ನೆಸ್ ಹೇಗೆ ರನ್ ಆಗಬಹುದು, ನಿಮ್ಮ ಒಂದು ಬಿಸ್ನೆಸ್ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ನಡೆಯುತ್ತೆ, ಎಷ್ಟು ಜನ ಎಂಪ್ಲಾಯ್ಸ್ ಇರ್ತಾರೆ, ಇವೆಲ್ಲವನ್ನ ಎಕ್ಸೆಲ್ ಅಥವಾ ಪೇಪರ್ ಮೇಲೆ ಕಂಪ್ಲೀಟ್ ಆಗಿ ನೀವು ಬ್ಲೂ ಪ್ರಿಂಟ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ನೀವು ಬ್ಯಾಂಕ್ ಕೊಟ್ರೆ ಬ್ಯಾಂಕ್ ಈಸಿಯಾಗಿ ನಿಮ್ಗೆ ಲೋನ್ ಕೊಡುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು 4ನೇದಾಗಿ
ಇನ್ಕಮ್ ಸ್ಟೆಬಿಲಿಟಿ ಇಲ್ಲದೆ ಇರುವಂಥದ್ದು, ಅಂದ್ರೆ ಪ್ರೀವಿಯಸ್ ಲೋನ್ ಡಿಫಾಲ್ಟ್ ಏನ್ ಹೇಳ್ತೀವಿ, ಅಂದ್ರೆ ಡೈಲಿ ವೇಜಸ್ ಆಗಿರ್ಬೋದು, ರೆಗ್ಯುಲರ್ ಇನ್ಕಮ್ ಇದ್ರೆ ಬ್ಯಾಂಕ್ಗೆ ರಿಸ್ಕ್ ಕಾಣುತ್ತೆ. ಸೊ ಹಿಂದಿನ ಲೋನ್ ಅಥವಾ EMI ಬೌನ್ಸ್ ಆಗಿದ್ರು ಕೂಡ ನಿಮಗೆ ಲೋನ್ ರಿಜೆಕ್ಟ್ ಆಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಒಂದೇ ಬ್ಯಾಂಕ್ ನಲ್ಲಿ ರೆಗ್ಯುಲರ್ ಟ್ರಾನ್ಸಾಕ್ಷನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅಂದ್ರೆ ಸ್ಯಾಲರಿ ಆಗಿರ್ಬೋದು, ಸೇಲ್ಸ್ ಡೆಪಾಸಿಟ್ ಆಗಿರ್ಬೋದು, ಮಿನಿಮಮ್ 6 ತಿಂಗಳು ಸ್ಟೇಬಲ್ ಇನ್ಕಮ್ ರೆಕಾರ್ಡ್ ಅನ್ನ ರೆಡಿ ಮಾಡಿ ಸ್ನೇಹಿತರೆ. 6 ತಿಂಗಳ ಸ್ಟೇಬಲ್ ಇನ್ಕಮ್ ಏನಿರುತ್ತೋ ಅದನ್ನ ತೋರಿಸಿ ಬ್ಯಾಂಕ್ಗೆ. ಸೊ ಓಲ್ಡ್ ಲೋನ್ ಇದ್ರೆ ಅದನ್ನ ಈಸಿಯಾಗಿ ಸೆಟಲ್ ಮಾಡ್ಕೊಂಬಿಡಿ. ಅಂದ್ರೆ ನೋ ಡ್ಯೂ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಳೋದ್ರಿಂದ, ಅದನ್ನ ಬ್ಯಾಂಕಿಗೆ ಸಬ್ಮಿಟ್ ಮಾಡೋದ್ರಿಂದ ಇನ್ನಷ್ಟು ಟ್ರಸ್ಟ್ ಹೆಚ್ಚುತ್ತೆ. ಇನ್ನು 5ನೇದಾಗಿ ಸ್ನೇಹಿತರೆ, ಲೋ ಕೊಲೆಟ್ರಲ್ ಅಂದ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಟರ್ಮ್ ಲೋನ್ ಇನ್ ಕೇಸ್ ಇತ್ತು ಅಂತಂದ್ರೆ, ಸೊ ಹೆಚ್ಚಿನ ಬಿಸ್ನೆಸ್ ಲೋನ್ಗೆ ಸೆಕ್ಯೂರಿಟಿ ಕೊಲೆಟ್ರಲ್ ಬೇಕಾಗುತ್ತೆ. ಅಂದ್ರೆ ಪ್ರಾಪರ್ಟಿ ಆಗಿರ್ಬೋದು, ಗೋಲ್ಡ್ ಅನ್ನ ನೀವು ಕೊಡಬೇಕಾಗತ್ತೆ. ಇಲ್ಲದಿದ್ರೆ ಬ್ಯಾಂಕ್ ಹೆಸಿಟೇಟ್ ಮಾಡುತ್ತೆ, ಇವ್ರಿಗೆ ನಾವು ಕೊಲೆಟ್ರಲ್ ಇಲ್ಲದೆ ಹೇಗೆ ಕೊಡಕ್ಕಾಗತ್ತೆ ಅಂತ ಹೇಳ್ಕೊಂಡು. ಸೊ ಅದಕ್ಕೊಂದು ಸಿಂಪಲ್ ರೀಸನ್ ಏನಪ್ಪಾ ಅಂತಂದ್ರೆ, ಗೌರ್ಮೆಂಟ್ ಸ್ಕೀಮ್ಸ್ ನ ಸದುಪಯೋಗ ಪಡಿಸ್ಕೊಳ್ಬಹುದು. ಅಂದ್ರೆ ಮುದ್ರಾ ಲೋನ್ ಆಗಿರ್ಬೋದು, PMAGP ಆಗಿರ್ಬೋದು, ಸ್ಟ್ಯಾಂಡ್ ಅಪ್ ಇಂಡಿಯಾ ಆಗಿರ್ಬೋದು, CGTMSE ಆಗಿರ್ಬೋದು, ಅದೆಲ್ಲವೂ ಕೂಡ ಕೊಲಾಟ್ರಲ್ ಫ್ರೀ ಲೋನ್ಸ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಪಾರ್ಟ್ನರ್ ಅನ್ನ ಸೇರಿಸಿ ಕೂಡ ನೀವು ಜಾಯಿಂಟ್ ಅಪ್ಲಿಕೆಂಟ್ ಆಗಿ ಕೂಡ ಮಾಡ್ಕೊಳ್ಬಹುದು. ಸೊ ನೀವು ಈ ಒಂದು ಗೌರ್ಮೆಂಟ್ ಸ್ಕೀಮ್ಸ್ ಏನಿದೆಯೋ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಅನ್ನ ಮಾಡಿ, ಯಾವ ರೀತಿಯಾಗಿ ಎಷ್ಟು ಲೋನ್ ಸಿಗುತ್ತೆ, ಸೊ ಯಾವ ರೀತಿ ನಾನು ಅಪ್ಲೈ ಮಾಡಬೇಕು, ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು. ಸೊ ಹಾಗಾಗಿ ಈ ಒಂದು 5 ಪಾಯಿಂಟ್ ಗಳನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ಬಿಸ್ನೆಸ್ ಲೋನ್ ರಿಜೆಕ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಇವೆಲ್ಲವನ್ನ ನೀವು ಫಾಲೋ ಮಾಡ್ತಾ ಬಂದ್ರೆ ನಿಮಗೆ ಬಿಸ್ನೆಸ್ ಲೋನ್ ಅನ್ನುವಂಥದ್ದು ಈಸಿಯಾಗಿ ಸಿಗುತ್ತೆ. ಸೊ ಸ್ನೇಹಿತರೆ, ನಾನು 5 ಪಾಯಿಂಟ್ ಗಳನ್ನ ಹೇಳಿದೆ. ಬಿಸ್ನೆಸ್ ಲೋನ್ ಯಾಕಾಗಿ ರಿಜೆಕ್ಟ್ ಆಗುತ್ತೆ, ಅದಕ್ಕೆ ಸೊಲ್ಯೂಷನ್ ಏನು ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ಲೋನ್ ರಿಜೆಕ್ಷನ್ ಅನ್ನುವಂಥದ್ದು ಬಂದಾಗ ಸಿಬಿಲ್ ಸ್ಕೋರ್ ಕಡಿಮೆ ಇತ್ತು ಅಂತಂದ್ರೂ ಕೂಡ ನಿಮಗೆ ಲೋನ್ ರಿಜೆಕ್ಟ್ ಆಗುತ್ತೆ. ಸೊ ಕ್ರೆಡಿಟ್ ರಿಪೋರ್ಟ್ ಏನಿದೆಯೋ ಅದನ್ನ ಈಗಲೇ ಕರೆಕ್ಟ್ ಮಾಡ್ಕೊಳ್ಳಿ. ಇನ್ನು ಡಾಕ್ಯುಮೆಂಟ್ಸ್ ಮಿಸ್ಸಿಂಗ್, ಸೊ GST ಆಗಿರ್ಬೋದು, ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು, ITR ಅಟ್ಯಾಚ್ ಮಾಡೋದಾಗಿರ್ಬೋದು, ಇವೆಲ್ಲವನ್ನ ಮಾಡೋದ್ರಿಂದಲೂ ಕೂಡ ನಿಮಗೆ ಬಿಸ್ನೆಸ್ ಲೋನ್ ಸಿಗುತ್ತೆ. ಅಷ್ಟೇ ಅಲ್ಲ, ಬಿಸ್ನೆಸ್ ಪ್ಲಾನ್ಸ್ ಇಲ್ಲ ಅಂತಂದ್ರೂ ಕೂಡ ಸೊ ಲೋನ್ ರಿಜೆಕ್ಟ್ ಆಗುತ್ತೆ. ಸೊ ಸಿಂಪಲ್ ಬಿಸ್ನೆಸ್ ಪ್ಲಾನ್ ನ ರೆಡಿ ಮಾಡ್ಕೊಳ್ಳಿ. ಇನ್ಕಮ್ ಸ್ಟೆಬಿಲಿಟಿ ಇಲ್ಲ ಅಂತಂದ್ರೂ ಕೂಡ ಆಗುತ್ತೆ. ಸೊ ರೆಗ್ಯುಲರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅನ್ನ ಮೇಂಟೈನ್ ಮಾಡಿ. ಸೊ ಕೊಲೆಟ್ರಲ್ ಇಲ್ಲ ಅಂತಂದ್ರೆ ನೀವು ಗೌರ್ಮೆಂಟ್ ಸ್ಕೀಮ್ಸ್ ಇರುವಂತದ್ದು ಮುದ್ರಾ, CGTMSE ಅದರ ಸದುಪಯೋಗವನ್ನ ಪಡ್ಕೊಳ್ಬಹುದು. ಇವೆಷ್ಟನ್ನ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ನಿಮಗೆ ನಿಮ್ಮ ಒಂದು ಬಿಸ್ನೆಸ್ ಕನ್ಸ್ ಏನಿದೆಯೋ ಅದು ನನಸಾಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಎಲ್ರಿಗೂ ಕೂಡ ಇರುವಂತಹ ಸಮಸ್ಯೆ, ನನ್ನ ಹತ್ರ ಸಖತ್ತಾಗಿ ಬಿಸ್ನೆಸ್ ಐಡಿಯಾ ಇದೆ, ಸೊ ನಾನು ಅದನ್ನ ಖಂಡಿತ ರನ್ ಮಾಡ್ತೀನಿ, ಆದ್ರೆ ನನ್ನ ಬ್ಯಾಂಕ್ ಯಾಕೆ ಟ್ರಸ್ಟ್ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ. ನನ್ನ ಬ್ಯಾಂಕ್ ಲೋನ್ ಏನಿದೆಯೋ, ಬಿಸ್ನೆಸ್ ಲೋನ್ ಇದೆಯೋ ಅದು ಪದೇ ಪದೇ ರಿಜೆಕ್ಟ್ ಆಗ್ತಾ ಇದೆ. ಸೊ ಅಷ್ಟು ರೀಸನ್ ಏನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಏನ್ ನೀವು ಬಿಸ್ನೆಸ್ ಲೋನ್ಗೆ ಅಪ್ಲೈ ಮಾಡ್ತಿರೋ ಇಷ್ಟು ಅಂಶಗಳನ್ನ ನೀವು ಫಾಲೋ ಮಾಡಿದ್ರೆ ಬಿಸ್ನೆಸ್ ಲೋನ್ ಸಿಗೋದಕ್ಕೆ ಈಸಿ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.